ಏನ್ರಿ ಇದು ನಮ್ಮ ದುನಿಯಾದ ಡೀಲ್ಗಳು. ಯಾರ್ ವಿಜಯ ಪಡಿತಾರೋ ಯಾರ್ ಸೋಲ್ ಅನುಭವಿಸ್ತಾರೋ ಗೊತ್ತೇ ಆಗಲ್ಲ. ಇವಾಗ ದುನಿಯಾ ವಿಜಯ್ ಅವ್ರ ವಿಷಯನೇ ತಗೊಳ್ಳಿ. ಫಸ್ಟ್ ನಾಗರತ್ನ ಅವ್ರನ್ನ ಮದ್ವೆ ಆದ್ರು, ಆಮೇಲೆ ಡೈವೋರ್ಸ್ ಇನ್ ರಾಮಾಯಣ, ಅರ್ಧದಲ್ಲೇ ಪ್ಯಾಚ್ ಅಪ್ ಆಯ್ತು. ಎಲ್ಲಾ ಚೆನ್ನಾಗಿದೆ ಅನ್ಕೊಳ್ಳೋಷ್ಟ್ರಲ್ಲಿ ವಿಜಯ್ ಇವಾಗ ಬಾಂಬ್ ಸಿಡಿಸಿದ್ದಾರೆ. ಕೀರ್ತಿ ಗೌಡ ಪಟ್ಟಡಿ ಅನ್ನೋ ಹುಡುಗಿ ಜೊತೆ 1.5 ವರ್ಷ ಹಿಂದೆನೆ ಮದ್ವೆ ಆಗಿದ್ದೀನಿ, ಒಂದು ಮಗುನೂ ಇದೆ ಅಂತ ಶಾಕ್ ಕೊಟ್ಟಿದ್ದಾರೆ. ಇದರಿಂದ ನಾಗರತ್ನ ಅವರಿಗೂ ಅವರ ಮಕ್ಕಳಿಗೂ ಏನೂ ನೋವಾಗಿಲ್ಲ ಅಂತಾರೆ ವಿಜಯ್. ಹಾಗಾದ್ರೆ ಈ ಕೀರ್ತಿ ಗೌಡ ಪಟ್ಟಡಿ ಯಾರು? ನಿಮ್ಗೆ ಜಸ್ಟ್ ಮಾತಲ್ಲಿ ಚಿತ್ರದಲ್ಲಿ ಸುದೀಪ್ ಅವರ ಪ್ರೀತಿಗೋಸ್ಕರ ಸುಸೈಡ್ ಮಾಡ್ಕೊಳ್ಳೋ ಹುಡುಗಿ ನೆನಪಿದ್ಯಾ? ಆಕೆನೆ ಕೀರ್ತಿ ಗೌಡ ಪಟ್ಟಡಿ. ಕೀರ್ತಿ ಬೆರಳೆಣಿಕೆಯ ಚಿತ್ರಗಳಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ನಟಿಸಿದ್ದಾರೆ. ನನ್ನ ಸೀರೆ ಚಿತ್ರದಲ್ಲಿ ರಾಹುಲ್ ಜೊತೆ ಸೆಕೆಂಡ್ ಹೀರೋಯಿನ್ ಆಗಿ, ನಂತರ ಜಾಲಿಡೇಸ್ ನಲ್ಲಿ 4 ಹೀರೋಯಿನ್ ಗಳಲ್ಲಿ ಒಬ್ಬರಾಗಿ, ಅದಾದ್ಮೇಲೆ ಪ್ರೀತಿ ನೀ ಶಾಶ್ವತಾನ ಹಾಗೂ ಜಸ್ಟ್ ಮಾತಲ್ಲಿ ಚಿತ್ರಗಳಲ್ಲಿ ನಟಿಸಿ ಇತ್ತೀಚೆಗೆ ಸೌತ್ ಇಂಡಿಯಾ ಕ್ವೀನ್ 2016 ಮತ್ತು ಕಲರ್ಸ್ ನ ಸೂಪರ್ ಮಿನಿಟ್ ನಲ್ಲೂ ಕಾಣಿಸ್ಕೊಂಡಿದ್ರು. ಮೊದಲನೇ ಹೆಂಡತಿ ಇರೋವಾಗ್ಲೇ ಈ 2ನೇ ಮದ್ವೆ ಆಗಿರೋದಕ್ಕೆ ವಿಜಯ್ ಅವರ ದುನಿಯಾಗೆ ಕಾನೂನು ಪ್ರಕಾರ ಕಿಚ್ಚು ಬೀಳೋ ಲಕ್ಷಣಗಳು ಸಿಕ್ಕಾಪಟ್ಟೆ ಕಾಣಿಸ್ತಾ ಇವೆ. ಈ ಸುದ್ದಿ ಕೇಳಿ ನಿಮ್ಗೇನ್ ಅನ್ನಿಸ್ತು? ನಿಮ್ಮ ಅನಿಸಿಕೆಯನ್ನ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಸ್ಯಾಂಡಲ್ವುಡ್ ಸೆಂಟ್ರಲ್ ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.